ಅಪ್ಪ ಸತ್ಯ ಇನ್ನು ನನ್ನ ಗಂಡ ಬಂದಿಲ್ಲ. ಈ ಮುರಾಡಂತೂ ಮುಂಜಾನೆ ಛತ್ತನ ಧಾರಾವಾಹಿ ನೋಡೋದು. ಏನ್ ಮಾಡತ್ತೀರಿ ಅತ್ತೀರ? ಅಯ್ಯ ಕಣ್ಣಾಗೆ ನೇಮಿ ಮಕ್ಕೊಂಡವ ನಿನಗ ಧಾರಾವಾಹಿ ನೋಡಕತ್ತಿರ ಕಾಣವಲ್ದನ? ಸೈಡ್ ಬಿಡ, ಕುಂದ್ರ ಆ ಕಡೆ. ನಿನ್ನ ಮುದ್ದಾಡಿ ನಿಮ್ಮ ಮಗ ಬಂದಿಲ್ಲನ್ರಿ? ಬಂದಿದ್ದ, ಬಂದ ಉಂಡೋದ. ಅತ್ತೀರ ಅತ್ತೀರ ಈಗ ಏನ ನಿಂದು ಧಾರಾವಾಹಿ ನೋಡೋ ಮುಂದೆ ದೊಡ್ಡ ಕಿರಿಕಿರಿ ಏನ್ ನಿಂದು? ಕ್ವಾಣಿಗೆ ಏನಾರ ಹೋಗಿದ್ನ? ಟ್ರಿಜರಿ ಗಿಜರಿ ಏನಾರ ತಗದಿದ್ನ ಅಂತ ಕೇಳಾಕತ್ತೀನ್ರಿ. ಇಲ್ಲ ಹೋಗಿಲ್ಲ, ಕ್ವಾಣಿಗೆ ಹೋಗಿಲ್ಲ, ಟ್ರಿಜರಿ ತಕೊಂಡು ಹೋಗಿಲ್ಲ. ನಾ ಇಲ್ಲೇ ಕೂತೇನಿ, ಇಲ್ಲೇ ಉಣ್ಣ ಕೇಳ್ದ, ಇಲ್ಲ ಪರ್ಸಾಲೆ ಉಂಡ ಹೋದ. ನೀನ್ ಕೇಳ್ದ ಇಲ್ಲ ಸಂಗಪ್ಪರ ಮನೆಗೆ ಹೋಗ್ಯಾಳ, ಹುಡುಗನ್ ಲಗ್ನ ಐತಲ್ಲ ಅಂತಂದ ಅಂದೆ. 10 ರೂಪಾಯಿ ಇದ್ರ ತಾ ಅಂದ. ನನ್ನ ಹತ್ರ ಯಾವ್ದು ಇಲ್ಲಪ್ಪ, ನೀನ್ ಹೆಂಡತಿ ಹತ್ರ ಕೇಳ್ಕೊ ಅಂದೆ. ಹಂಗ ಹೋದ ನೋಡು, ಈಗ ಹೋಗ್ಯಾನ. ಸತ್ಯ ಕಿಲಿ ಎಲ್ಲ ಇಟ್ಟು ಹೋಗ್ಬಿಟ್ಟೇನೆ, ಮರೆತು ಏನು ಮಾಡ್ಯಾನ ಅಂತ ಚಿಂತೆ ಹತ್ತಿತ್ತು. ಅತ್ತೀರ ನೀವು ಉಣ್ರಿ? ನಾ ಉಂಡಿಲ್ಲ. ಅಲ್ಲ ನೀನು ಲಗ್ನಕ್ಕಂತ ಹೋಗಿದಿ, ಆ ನಿಂಗವ್ವ ಏನು ಉಣ್ಣ ಕೊಟ್ಟು ಕಳಿಸ್ಲಿಲ್ಲ ನಂಗೆ? ಅಯ್ಯ ತಗೊಂಡ್ ಹೋಗ ಅಂದ್ಲರಿ, ಅಡಿಗೆನ ಎಟ್ಟಕೊಂಡ ಇತ್ತು. ನಾನೊಂದು ಕ್ವಾಣಿ ಬಾಗಿಲು ಕಿಲಿ ಹಾಕೊಳ್ಳೋದಂಗ ಟ್ರಿಜರಿ ಕಿಲಿ ಅಲ್ಲೇ ಒಳಗಿಟ್ಟು ಹೋಗೇನಿ. ಬರಷ್ಟೊತ್ತಿಗೆ ನಿನ್ನ ಮಗ ಇನ್ನೇನ ಒಂಥರ ಮಾಡಿರ್ತಾನ ಅಂತ ಎದ್ದು ಬಿದ್ದು ಓಡ್ ಬಂದು. ಊಟ ಮಾತ್ರ ಭಾರಿ ಮಸ್ತ್ ಆಗಿತ್ರಿ ಅತ್ತೀರ. ಏನ್ ಚಂದ ಹೇಳ್ತೀಯ ನೀನು, ಊಟ ಭಾರಿ ಮಸ್ತ್ ಆಗಿತ್ತಂತ. ಮನ್ಯಾಗ ನಾ ಅದೇ ನೀ ಹುಡುಗರು ಹುಪ್ಪಡ್ಯಾವು ಒಂದಿಟ್ಟು ಕೈಯಾಗ ಹಿಡ್ಕೊಂಡ್ಬರ್ಬೇಕು ಅನ್ನೋದು ಗೊತ್ತಾಗ್ಲಿಲ್ಲ ನಿನಗೆ. ನಂಗೆ ಬಾಯಿಗೆ ಬರ್ತಾವ ಈಗ ಸರಿ ಹೇಳ್ತೀನಿ. ಅಲ್ಲ ನೀವು ಯಾಕತ್ತೀನಿ ಅವಸರಲ್ಲೇ ಬಂದಾನೆ ಅಂತಂದು ಹೋಗ್ರಿ, ಕೊಡ್ತಾನೆ ನಾನು ನೋಡು. 1-4 ಬೊಗಾಣಿ ತಗೊಂಡು ಇಸ್ಕೊಂಡ್ ಬಾ ಹೋಗ್ರಿ, ಅಲ್ಲೇ ಉಂಡು ನೀವು. ನನಗೆ ಸಾಕಾಗಿತ್ತವ, ನಾ ಹೊಳ್ಳಿ ಹೋಗುದಿಲ್ಲ ನೋಡು. ಬಂದು ಊಟ ತಗೊಂಡು ಹೋಗಂದ್ಲ. ಯವ್ವ ಅನ್ನಪೂರ್ಣೇಶ್ವರಿ ಇದ್ದಂಗವ, ದೊಡ್ಡ ಕೈ ಅಕ್ಕಿ. ಹಂಗಾರ ಇರು, ನಾ ಹೋಗಿ ಉಂಡು ತಗೊಂಡ ಬಂದ್ಬಿಡ್ತೀನಿ. ಏನೇ ನಮ್ಮ ದಾಡಿ ಕೊಟ್ಟವ್ರ ಆಟ ಚಲೋ ನೋಡಿ ನೀನು ಹೊತ್ತು ನೋಡು. ಅಪ್ಪ ಹೋದ್ರಿ ಹೋಗ್ರಿ, ಆ ಟಿವಿ ಮೊದಲು ಒಂದು ಬಂದು ಬಡಿಬೇಕು. ಸರ್ಜಿ ಸರ್ಜಿ ಲಲ್ತಿ ಬಂದ್ಲಾ? ಏ ಸರ್ಜಿ, ಏನ್ ಮಾಡಕತ್ತಿಲ್ಲ ನೀನ? ಒಳ ಕುತ್ಕೊಂಡು ಹೋಗ್ ಕೊಡೋಲ್ಲ ಏನ? ಸರ್ಜಿ ಅಟ್ಟತ್ತಿನ ಒದರಾಕತ್ತೀನಿ, ಹೋಗ್ ಕೊಡಂಗ ಇಲ್ಲೇ ಕೂತಿಯಲ್ಲ. ನಾ ಬಾಗಲ ಹೊರಗೆ ಬರ್ತೀಯ ಹಂಗಾರ ಅಂತಂದು ಅಲ್ಲಿ ನಿಂತ್ಕೊಂಡು ಒದರಾಕತ್ತೀನಿ. ನಿನ್ಗೂ ಬಾರಿ ಬಂದತ್ ಬಿಡು. ಐಸಿರಿ ಐಸಿರಿ ಜಾಗ ಬಂದೈತಿ. ಏನೇನಿಲ್ಲ ನೋಡಿ, ದಿನ ಬಂಗಾರ ಪ್ಯಾಟ್ನಾಗ ಬಂಗಾರ ಚಮಚದಾಗ ತಿನ್ನಾಡ್ತೀನಿ ನೋಡಿ. ಪೀತಾಮ್ರ ಇದೈತದ, ಇದು ಜರಿ ಬಾರ್ಡ್ರ್ ಸೀರೆ ಉಟ್ಟೇನಿ. ಅಲ್ಲ ಗೋಲ್ಡ್ ಬಾರ್ಡ್ರ್ ಸೀರೆ ಉಟ್ಟೇನಿ. ಏನು ಮಾತಾಡ್ತೀಲಿ ಲಲ್ತಿ? ಈಗ ಸಾಕಾಗಿ ಬಂದು ಕೂತೇನಿ. ಎದ್ದು ಬರಾಗ ಬೇಸರ ಮಾಡ್ಕೊಂಡು ಓ ಒಳಗದನಿ ಬಾ ಅಂದೆ. ನಿನ್ ಕಿವಿಯಾಗ ಏನಿತ್ತಾನ ನಿನಗೆ ಕೇಳಿಸ್ಲಿಲ್ಲ. ಬಾ ಕುಂದ್ರ ಬಾ. ಅಷ್ಟು ಸಾಕಾಗಷ್ಟು ಕೆಲಸ ಏನ್ ಮಾಡಿದಿ ಅನ್ನಂಗ? ನಿಮ್ಮ ಮತ್ತೆ ಅದಕ್ಕೆ ಟೌಸರ್ಲೆ ಹೊಂಟಿದ್ಲು? ಊಟಕ್ಕೆ ಟೌಸರ್ಲೆ ಹೊಂಟಿದ್ಲು ನಿಂಗಾವಕ್ಕಾರ ಮನಿಗೆ. ಹೌದು, ಕೇಳಕತ್ತ ಬಂದಿಲ್ಲ ಸರ್ಜಿ. ಅಂತಂಗ ಕುಮಾರನೇನ ಲಗ್ನ ಮಾಡಿ ಬಿಟ್ರಂತಲ್ಲ. ಆತು. ನಿನ್ನ ಸಂಜಿನಾಗ ನೀ ಹೋದ್ಮೇಲೆ ಹೋಗಿದ್ದು, ಈಗ ನೋಡ್ ಬಂದು ಕುಂತಿರೋದು. ಇವ ಕೆಲಸ ಪುರ್ಸತ್ ಇಲ್ದಂಗ ನೋಡಿ. ನನಗಂತೂ ಹಿಂಗ ಕುಂಡಿ ಹಾಕಿ ಕುಂತ ಚಾ ಕುಡಕ್ಕೂ ಸೌಡಿಲ್ದಂಗ ಕೆಲಸ ಇವ ನೋಡಲ್ಲಿ. ಸಾಕಾತವಾ ಇವ. ಅದಕ್ಕೆ ಕುಂದ್ರದಂಗ ಕೆಲಸ ತಗೊಂಡು ಕೊಟ್ಟಿಲ್ಲ ಏನಾರ? ಕೊಟ್ಟಾಳ, ಸುಳ್ಳ ಅನ್ಬಾರ್ದು. ನಾ ಎಲ್ಲೇ ಒಂದು 500 ರೂಪಾಯಿ ಕೊಡ್ತಾಳ ಅನ್ಕೊಂಡಿದ್ದೆ. 2,000 ರೂಪಾಯಿ ಕೊಟ್ಟು ಪಾಪ. ಮತ್ತು ಚಲೋದು 1,000 ರೂಪಾಯಿ ಸೀರೆ ಕೊಟ್ಟಾಳ. ಮತ್ತು ಅಡಿಗೆ ತಗೊಂಡು ಹೋಗಂದ್ಲ. ನನ್ನ ಗಂಡ ಒಂದು ಅರ್ಧ ಸೀರೆ ಬಂದು ಏನಾರ ಇಲ್ಲಿ ಮನ್ಯಾಗ ಕಿತಾಪತಿ ಮಾಡ್ತೈತೆ ಅಂತೇಳಿ ರೊಕ್ಕನ ಸೀರೆನ ಅವ್ರ ಮನ್ಯಾಗ ಇಟ್ಟು ಊಟ ತಗೊಂಡು ಹೋಗಕ್ಕೆ ಬರ್ತೀನಿ ತೊಗೊಂಡು ಹೋಗ್ತಾನೆ ಅಂತ ಅಲ್ಲೇ ಇಟ್ಟು ಬಂದೇನಿ. ಚಲೋ ಐತಿ ಕೊಟ್ಟಾಳ ಪಾಪ. ಅಟ್ಟು ಮಾಡಿಸ್ಕೊಂಡಿದ್ದಕ್ಕೂ ನಿಂಗವಕ್ಕನ ಕೈ ಭಾಳ ದೊಡ್ಡದು ಕೊಟ್ಟಿ. ಆಕಿಗೇನು ಕಮ್ಮಾಗಿತ್ತು ತಗೋ, ಕೊಡ್ತಿದ್ದಾಳ. ಅಲ್ಲಂಗ ಯಾಕಟ್ಟ ತಾಬಿಡ್ತು ಬಿಡು ಮಗನ ಲಗ್ನ ಮಾಡಿದ್ದು. ಅಯ್ಯೋ ನಾನು ಅನ್ಕೊಂಡೆ ಎಲ್ಲ ಸಿಟ್ಟಾಗಿ ಲಪಡ ಮಾಡಿರ್ಬೇಕು ಹಂಗೇನ್ರಂತಂದು. ಆದ್ರೆ ಅದು ಕತ್ತಿನ ಬ್ಯಾರೆ ಆಗೈತಿ. ಮತ್ತಿಕ್ಕಿನ ಸೂರ್ಯಕನ ಜೋಡಿ ಏನಾರ ಮೊದಲೆಲ್ಲ ಹೋಗಿ ಮಾಡಿ ಹೆಚ್ಚು ಆಗಿತ್ತು. ಮತ್ತೆ ಏನಾರ ಮುಂದೆ ಬಂದಿ ತಕ್ಕಿದ್ರು. ಹಂಗೇನು ಇಲ್ಲ, ಆಕೇನು ಬಸರಿ ಏನಾಗಿಲ್ಲ. ಹಂಗೇನಾಗಿಲ್ಲ. ಆದ್ರೆ ಕಮಲಿ ಸಂಬಂಧ ಇಟ್ಟು ಬರ್ತರದಾಗ್ಲ ಕಡೆ ಮಾಡ್ಯಾರಂತ. ಕಮಲಿ ಸಂಬಂಧ? ಕಮಲಿಗೂ ಈ ಮದಿಗೂ ಏನು ಸಂಬಂಧ ಅಂತದು? ಅಯ್ಯೋ ಆಕಿ ನಾವು ಮಾತಾಡಿದ್ವಿಲ್ಲ ಲಲ್ತಿ, ನಾನು ನೀನು ಸೌಮ್ಯ ನೀನು ಲವ್ ಮಾಡ್ತಿದ್ಲತ್ತ. ಯವ್ವಾ ನಾವಲ್ಲಿವಾ ನನಗೆ ಕೇಳಿ ಜೀವನ ಆತು. ಮಾದಕ್ಕನ ಮುಂದೆ ನಿಂಗವಕ್ಕ ಎಲ್ಲ ಕತಿ ಮಾಡಿ ಹೇಳಾಕತ್ತಿದ್ಲು. ನಾನು ಸುಮ್ಮ ಕೆಲಸ ಮಾಡ್ಕೋತ ಕೇಳಿಸ್ಕೊಳಕತ್ತಿದ್ದೆ. ಅದು ಹುಡುಗಿ ಏನು ಬೇರಿಕಿತ್ತು ನೋಡ ನೀನು. 10ನೇ ಸಾಲಿಗೆ ಓದ್ತೈತಿ, ಎದಕ್ಕೆ ಬೇಕಾಗಿದ್ದಿತ್ತಿರ್ತ ಅಂತದ್ರಾಗ ಅವನೇನೋ ಅವನ ಲಗ್ನ ಹಾಕ್ತೀನಿ ಅವನು ಇಲ್ಲ ಅಂದ್ರೆ ಬೇರೆ ಯಾರನ್ನ ಆಗೋಂಗಿಲ್ಲ ಏನೇನೋ ಮಂಡಿ ಹಿಡಿದಿಲ್ಲತ್ತ. ಇವರೆಲ್ಲ ಒಂದು ಉಪಾಯ ಮಾಡಿ ಅವ್ರ ತಂಗಿ ಇದೇನೇನ ಸೋಮ್ಯನ ತಂಗಿನೇನ ಇವ ಕುಮ್ಯ ಪ್ರೀತಿ ಮಾಡಿದ್ನಂತ. ಹೇಳಿದ್ದಿಲ್ಲ ಹಂಗ ಪ್ರೀತಿ ಮಾಡಿದ್ನಂತ. ಹಂಗ ಎದಕ್ಕೆ ಅವ್ರ ಮನೆಗೆ ಹೋದಾಗ ಈಕೆ ನೋಡಿ ನಾ ಈಕಿನ ಲಗ್ನ ಕನಂದು 3 ದಿನದಾಗ ತಾಬಿಡ್ತು ಬಿಡು ಲಗ್ನ ಮಾಡ್ಯಾರ. ಈಗ ನಾಳೆ ಇಲ್ದ ನಾಡ್ದ ಕಮಲಿ ಲಗ್ನ. ಅವಾಗ ಒಂದಮ್ಮ ಹೋಗ್ಬೇಕು ಬಿಡು ಬಾ ಅಂದಾಳು. ನೋಡಿ ಈ ಹುಡುಗಿ ಎಷ್ಟು ಮಳ್ಳಿ ಮಚ್ಚಕಾಲ ಎಟ್ಟು ಅಂದ್ರೆ 3 ಮತ್ತೊಂದು ಲತ್ತ. ಹೆಂಗ ಮಳ್ಳಿ ಹಂಗ ಮನ್ಯಾಗ ಇರ್ತಾಳ ನೋಡು. ಮಳ್ಳಿ ಹಂಗಿರೋ ನಂಬಾರ್ದು, ಕಳ್ಳಿ ಮಗ ಇದ್ದಂಗ ಅವರು. ಅನ್ಕೊಂಡೆ ನಾನು
ಸಂಶಯ ಇತ್ತು ಈಕೆ ಯಾವಾಗ ನೋಡು ಕೆರೆ ಒಂಡಿ ಹಿಡಿದು ಅಲ್ಲಿ ಹಕ್ಕಲ್ದಾಗ ಹಾಸಿ ಗೊಂಜಾಳ ಹೊಲದ ಕಡೆ ಹೊಕ್ಕಿದ್ಲು ಅಂತಂದು ನನಗೆ ಹಂಗ ಸುದ್ದಿ ಬಂದಿತ್ತು ಮಾಡಿದ್ದಾಳ ಬಿಡಾಕಿ. ಅಲ್ಲ ಇದಕ್ಕೇನು ಬಂದಿತ್ತ, ಮನಾರ್ ಇದ್ದದ ಮನಿ ಐತಿ, ದೇವ್ರು ರಗಡ್ ಕೊಟ್ಟು ಮರ್ತಾನ, ಮನ್ಯಾಗ ರಾಣಿ ಹಂಗೈತಿ, ಆ ತಿನ್ನಾಕ ಕೂಳಿಲ್ದವನ್ನ ಆ ಕೂಲಿ ಮಾಡವನ್ನ ಹಂಗ ಎರಡು ಜಾಗ ಐತಿ, ಏನು ಹಿತ್ತಿಲ್ಲ ಮುಂದೆ ಮುಂಚಿಲ್ಲ ಅಂತವನ್ನ ಲವ್ ಮಾಡೋದು ಇದಕ್ಕೇನು ಬಂದಿತ್ತ ನೀನು ಕಸಬರ್ಗಿಗೆ? ಲಲ್ತಿ ನಾ ಹಂಗತಿ ನೀ ಹಂಗತಿ, ಪ್ರೀತಿ ಕಣ್ಣಿಲ್ದಂತ ನೋಡಿ ಅದಕ್ಕೆ ಕುರುಡ ಆಗ್ಬಿಟ್ಟದ. ಆಕಿಗೆ ಅವನ ಚಲೋ ಅನ್ಸ್ಯಾನ ಮಾಡ್ಯ. ಈಗ ಕುಮಾರ್ ಮಾಡ್ಕೊಂಡಿರೋದೇನು, ಅವನು ಹ್ಞೂ ಅಂದಿದ್ರೆ ಕೋಟ್ಯಾಧೀಶ್ವರಿ ಮನೆ ಹೆಣ್ಣು ಸಿಕ್ತಿದ್ದು. ಅವನು ಹಂಗೆ ಮತ್ತೆ ಸೋಮ್ಯಾರ ತಂಗಿನ ಮಾಡ್ಕೊಂಡಾನ ಹಂಗೆ. ಅದು ಸೋಮ್ಯಾರ ತಂಗಿ ಎದಕ್ಕೆ ಲಗ್ನ ಮಾಡ್ಕೊಂಡಾನ ಅಂದ್ರೆ ಅವ ಈಕಿನ ಮುಂದಿಟ್ಕೊಂಡು ಇವ್ರ ತಂಗಿನ ಅವ ಲಗ್ನ ಆಗದಂಗೆ ಮಾಡಕ್ಕೆ ಏನೋ ಮಾಡ್ಕೊಂಡಾನ ಅನ್ನೋ ಮಾತು ಬಂತು ನನಗೆ ಅಲ್ಲಿ ಲಗ್ನದ ಮನ್ಯಾಗ. ಹೆಂಗನವ 108 ಹೊಲಿಗೇರಿ ಲಲ್ತಿ, ಒಟ್ಟು ಸಿಂಪಲ್ಲಾಗಾದ್ರು ಗನ ಚಂದ ಮಾಡಿದ್ರು, ಅಡಿಗೆ ಗಿಡಿಗೆ ಭಾಳ ಬೇಸ್ ಆಗಿತ್ತು ನೋಡಿ, ಭಾಳ ಚಂದ ಮಾಡಿದ್ರು. ನನಗೂ ಹೋಗಿದ್ದಕ್ಕೆ ಕೈ ತುಂಬ ಕೂಲಿನೂ ಕೊಟ್ರು, ಊಟನೂ ಕೊಟ್ರು, ಸೀರೆನೂ ಕೊಟ್ರು. ತೊಗೊಂಡು ಈ ಕಡೆ ಬನ್ನಿವ ಯವ್ವ. ಅಲ್ಲಿಗೆ ಸರೋಜಿ ಇವ್ರಿಗೇನು ಬಂದಿದ್ದೈತೆ ಅಂತದ್ದು? ಅಲ್ಲ ಒಬ್ರಿದ್ದು ಒಬ್ರಿಲ್ಲ, ಓಣ್ಯಾನ ಮಂದಿ ಕರೀದಂಗೆ ಇರೋದೊಂದು ಮಗ ಮನಾರ್ ದೇವ್ರು ಕೊಟ್ಟು ಮರ್ತಾನ, ಚಂದಾಗಿ ಲಗ್ನ ಮಾಡಿದ್ರೆ ಹಾಕಿತ್ತಿಲ್ಲ. ಇಟ್ಟು ತಾಬುಡು ತುಬುಡು ಮಾಡ್ಕೊಂಡು ಒಬ್ರು ಕರೀದ್ರೆ ಒಬ್ರು ಕರೀಲಿಲ್ದಂಗೆ ಮಾಡೋದೇನು ಬಂದಿತ್ತ? ಅಲ್ಲ ಇವರು ಕುಲಕರ್ಣಿಯರವರೆಲ್ಲ ಭಾಳ ಕಾಸು ದೋಸ್ತರು ಅವ್ರು ಇವ್ರು ಅದಾರಲ್ಲ, ಅವ್ರ ಸಂಬಂಧಿಕರು ಏನೋ ಆಗ್ಬೇಕಂತವ್ರು, ಮತ್ತು ಅವ್ರಿಗೂ ಏನು ಹೇಳ್ತಿಲ್ಲ ಇವರು. ಅಯ್ಯ ಹೇಳಿದ್ರತ್ತ, ಅದ ಹೇಳ್ಯಾರ ಹಂಗ ಬೇಕು ಬೇಡ ಬೇಡ ಹಂಗ ಫೋನ್ಯಾಗ ಏನೋ ಹೇಳಿದ್ರಂತ. ನನಗೆ ಕುಲಕರ್ಣಿ ರಾಕ ಫೋನ್ ಮಾಡಿತ್ತಲ್ಲ ಕರ್ ಬರ್ತೀನೋ ಅಂತ. ನಾನು ಹೇಳಿಲ್ರಿ ಲಗ್ನಕ್ಕೆ ಬರ್ತಿರ್ಲಿಲ್ಲ ಅಂದು. ಬೇಕು ಬೇಡ ಬೇಡ ಕರೆದಾರವ ನಾವೇನು ಬರೋದಿಲ್ಲ ಅನ್ನಕತ್ತಿದ್ಲಕ್ಕಿ. ಅದಕ್ಕೆ ಬಂದಿಲ್ಲ ಅವ್ರು, ದೇಸಾರು ಬಂದಿಲ್ಲ, ಕುಲಕರ್ಣಿಯರು ಬಂದಿಲ್ಲ, ಯಾರ್ಯಾರು ಬಂದಿಲ್ಲ. ಪಾಟೀಲರ ಅದು ಅಕ್ಕರು ಏನೋ ಹಿಂಗೆ ಬಂದ್ರು, ಏನೋ ಬೆಳ್ಳಿ ಬಗಾಣಿ ತಂದಿದ್ರಂತ ಅವರು. ಆಕೆ ನಿಂದಿರ್ಲಿಲ್ಲ, ಊಟನೂ ಮಾಡಲಿಲ್ಲ, ಹಂಗೆ ಕೊಟ್ಟಕ್ಕೆ ಹೋಗೇ ಬಿಟ್ಟು ನೋಡಕ್ಕೆ. ಪಾಟೀಲರ ಮನೆ ಕೊಬ್ಬಕ್ಕೆ ಬಂದ ನೋಡಿ, ಯಾರ್ಯಾರು ಅವ್ರ ಮನೆಯಾರ ಗಂಡಸೂರು ಬಂದಿಲ್ಲ, ಯಾರೋ ಬಂದಿಲ್ಲ, ಕೊಬ್ಬಕ್ಕೆ ಬಂದಿದ್ದು. ಇನ್ನಂತೂ ನಿಂಗವಕ್ಕ ಕಾಸು ಗೆಳತಿ ಮಾದಕ್ಕ ಶಿವಪ್ಪಣ್ಣ ಅವ್ರಂತೂ ಬಂದಿದ್ರು, ಅವರ ಇಬ್ಬರ ಬಂದಿದ್ರು, ಹುಡುಗರು ಏನೋ ಬಂದಿದ್ದಿಲ್ಲ. ಅಟ್ಟ ನಾವ ಅಟ್ಟ ಇದ್ದೀವಿ ನೋಡು. ಏನೋ ಇವ ದೊಡ್ಡ ಮನೆಯವ್ರದ್ದು ಇದ್ದವ್ರದ್ದು ಶ್ರೀಮಂತರದು ಹೆಂಗೆ ಮಾಡಿದ್ರು ಚಂದನ ಅವ್ರದ್ದೆಲ್ಲ ಒಳಗೆ ಹಾಕೋತೈತಿ, ಮಾಡಿದ್ರೆ ನಡೀತೈತಿ. ಹೇಳ್ತಾರ ಕೂಲ್ ಉದ್ದಿದ್ದಾಕಿ ಹೆಂಗೆ ತುರ್ಬ ಕಟ್ಟಿದ್ರು ಚಂದ ಅನ್ನಂಗೆ, ರೊಕ್ಕಿದ್ದವ್ರು ಏನು ಮಾಡಿದ್ರು ಚಂದ ಇರ್ತೈತೆ. ನೀನಲ್ಲಲ್ತ ನಿಮ್ಮಂಥವ್ರು ಮಾಡಿದ್ರೆ ರೋಡಿಗೆ ಬರ್ತೈತಿ. ನಮಗಂತ ಮಾಡೋ ಕೆಪಾಸಿಟಿನೂ ಇಲ್ಲ, ಅವನ ಕಪ್ಪಿಸ್ಕೊಳ್ಳೋ ಕೆಪಾಸಿಟಿನೂ ಇಲ್ಲ, ಹೌದಿಲ್ಲ? ಮತ್ತೇನ ನಿಂದು ಊಟ? ಅದು ಕರೆ ಬಿಡು. ಊಟ ಮಾಡ್ಕೊಂಡಾಗ ಈ ಕಡೆ ಬಂದು ನೋಡಿ ನಾನು. ಹಂಗಾರೆ ನೀನು ಸಂಜೆನಾಗಿಂದನೂ ಕಂಡಿಲ್ಲ, ಮಧ್ಯಾಹ್ನ 3 ಆತು, ಈಗೇನು ಹೊರಗೆ ಬಂದಿಲ್ಲಲ್ಲ ಅಂತ ನಿನ್ನ ನೋಡಕತ್ತಿದ್ದೆ. ಇಕ್ಕಟ್ಟ ನೀ ಬರೋದು ನೋಡಿದೆ, ಅವಾಗ ನಾ ಉಣ್ಣಾಕತ್ತಿದ್ದೆ. ನೀನು ಅಂದೆ, ನೀನೇನು ಹ್ಞೂ ಅಂದಿಲ್ಲ ಹಾಂದಿಲ್ಲ, ಅವಸರ್ಲಿ ಓಡ್ ಬರಾಕತ್ತಿದ್ದೆ. ಹೋಲಿ ಬಿಡು, ಮತ್ತೆ ಹೊಂಟಾಳೆ ಅದಕ್ಕೆ ಅವಸರ್ಲಿ ನಾನೇ ಇಕ್ಕಟ್ಟು ಹೋದ್ರೆ ತಂದು ಉಂಡು ತಾಟಿಟ್ಟಕ್ಕೆ ಕೈ ತೊಳೆದಕ್ಕೆ ನಿಮ್ಮ ಮನೆಗೆ ಬಂದೆ ನೋಡಿ. ನೀನು ಸುದ್ದಿ ಕೇಳೋದು ಅವಸರ ಆಗಿತ್ತನ, ಅದಕ್ಕೆ ತಾಟ್ ಹಿಡ್ಕೊಂಡ ಬರಕ್ಕೆ ಕೈ ತೊಳ್ಕೊಂಬಂದಿ. ಇಲ್ಲ ಯಾಕಲೇ ಹಂಗತ್ತಿ ಸರ್ಜಿ? ನಂಗೇನು ಮಂದಿ ಮನೆ ಉಸಾಬರಿ ನಾ ಮಾಡ್ತೇನೆ, ನಾನು ಹಂಗೆ ಉಸಾಬರಿ ಮಾಡ್ರೆ ನಂಗೆ ಕಾಣ್ತೇನೆ. ಇವಾಗ ನಮ್ಗೆ ಎದಕ್ಕೆ ಬೇಕವ ಮಂದಿ ಮನೆ ಉಸಾಬರಿ? ನಮ್ದೇನ ನಮ್ಗೆ ಕಾಣಂಗಿಲ್ಲ ಸರ್ಜಿ. ಇವಾಗ ನಾ ಅಂತದೆಲ್ಲ ನಾನು ಯಾರ ಬಗ್ಗೆನೂ ಮಾತಾಡೋದಿಲ್ಲವ. ಹೌದವ, ದೇವ್ರತ್ತ ಮನುಷ್ಯನ ದೇವ್ರಂತವನ. ಹೌದೌದು. ಎಲ್ಲಿ ಏನಾರ ಅಂದೇನ? ಅಯ್ಯೋ ಏನು ಅಂದಿಲ್ಲವ. ಹೌದವ, ನಮಗೂ ಯಾಕೆ ಬೇಕು ಬಿಡು ಮಂದಿ ಮನೆ ಉಸಾಬರಿ. ಹಂಗಾರ ನಿಂಗವತ್ತು ಚಿಂತ. ಯವ್ವ ನಿನ್ನ ಗಂಡ ಬಂದ ಯವ್ವ. ಸರ್ಜಿ ನಾ ಬರ್ತೀನಿ ತೊಳಿ. ಏನ ಕೆಟ್ಟ ವಾಸನೆ ಹೊಡ್ತಿ ನೋಡು, ದೂರ ಸರದಿ ಅಂತ ಮಾತಾಡು. ಹಾಡು ಹಗಲಲ್ಲಿ ಗುಚ್ಚಿ ಹಿಗ್ಗಿ ಬರ್ತೀಯಲ್ಲ, ಕುಡಿಯಕ್ಕೆ ಯಾಕೆ ಕೊಟ್ಟಿದ್ರು ನಿಂಗೆ ರೊಕ್ಕನ? ಎಲ್ಲಿಂದ ಬಂದು? ನೀ ಭಾಳ ಮಾತಾಡಬೇಡ. ನಾನು ಗಳಿಸಿದ್ದೀನಿ, ನಾನು ದುಡಿತೀನಿ, ನಾನು ಕುಡಿತೀನಿ. ಅದನ್ನೇನು ನೀ ಹರ್ಕೊಳಕೈತದಿ? ಏನು ಕೇಳ್ತೀನಿ ನಾನು ನೀ? ಹತ್ತ ನಾನು ಅಮೃತ ಕುಡಿದು ಬಂದರಿ ಹುಚ್ಚತ ಹೇಳ್ತೇನೆ. ನಾನು ಹೇರು ನನ್ನ ನೋಡಿ, ನಾ ಚಲೋ ಮನುಷ್ಯ ಅದ. ನೀನು ನನ್ನ ಭಯ ಕೊಳಕ ಮಾತು ಬರಂಗೆ ಮಾಡ್ಬಿಡ. ಮತ್ತೆ ತಗೋ ನಾನು ನೀ ಎಷ್ಟು ಚಲೋ ಮನುಷ್ಯ ಅದಿ ಅನ್ನೋದು. ಅಲ್ಲ ನಿನಗೆ ಒಂದೀತರ ಮಾನ ಮರ್ಯಾದಿ ಏನಾರ ಐತಿ ನಿನಗೆ? ಮನ್ಯಾಗ ಹುಡುಗರದಾವು, ನಿನ್ನ ನೋಡಿ ಅವು ಏನು ಕಲಿತಾವು, ಅಕ್ರು ಹೊಟ್ಟಿ ಬಟ್ಟಿ ನೆತ್ತಿ ಅಂತೂ ನೋಡೋದತ್ತ ಖಬರ್ ಇಲ್ಲ ನಿನಗೆ. ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡ್ಬೇಕನ್ನೋದು ಇಲ್ಲ ನಿನಗೆ. ಹಿಂಗೆ ಕುಡಿದು ಬಂದ ಮನ್ಯಾಗ ಸಿಕ್ಕಂಗ ಮಾತಾಡ್ತೀವಿ ಹಿಂಗೆ, ನೀನು ನೋಡಿ ಏನು ಕಲಿಬೇಕವು? ಏನು ಕಲಿಸ್ಬೇಕು ನನ್ನ ಮಕ್ಕಳಿಗೆ, ಏನು ಕಲಿಸ್ಬಾರ್ದು ಅನ್ನೋದು ನನಗೆ ಗೊತ್ತೈತಿ. ನೀ ಏನು ನನಗೆ ಟೀಚರ್ ಆಗೋದು ಬೇಕಾಗಿಲ್ಲ. ಹೋಗದೆ ಹೋಗಿ ನೀನು ಕೆಲಸ ಐತೆ ಟೈಟ್ ಐತೆ ನೋಡ್ಕೊ. ಈಗ ಸದ್ಯಕ್ಕೆ ನನಗೆ ಒಂದು 100 ರೂಪಾಯಿ ಬೇಕು. 100 ರೂಪಾಯಿ ಕೊಟ್ಟು ಏನು ಬೇಕಾದ್ರೂ ಮಾಡ್ಕೊ. ಮಕ್ಕಳಿಗೆ ಸಂಸ್ಕಾರ ಆದರೂ ಕಲಿಸು, ಶಾಲಿನಾದ್ರೂ ಕಲಿಸು. ನನಗೆ ಈಗ 100 ರೂಪಾಯಿ ಕೊಟ್ಟು ಬಿಡಟ್ಟ. ಎಲ್ಲದ ನನ್ನ ಹತ್ರ ಕೊಡಕ ನಿನಗೆ 100 ರೂಪಾಯಿ ಕೊಡಕ ಏನು ದುಡ್ಡು ನನ್ನ ಕೈಯಾಗ ಕೊಟ್ಟಿಯಾನ? ಏನು ನನ್ನ ಮ್ಯಾಗ ನನಗೆ ಬ್ಯಾಗಿಂದ ಉದುರ್ತಾವ ನೀನು ಕೇಳ್ದ ಕೊಡಕ 150 ಇಲ್ಲ ನನ್ನ ತಕ. ನೀನು ಸದರ ನನ್ನ ಕಾಡ್ಬೇಡ. ನನಗೆ ಗೊತ್ತೈತಿ ನೀನು ಸಂಗಪ್ಪಣ್ಣವ್ರ ಮನೆಗೆ ಹೋಗಿದ್ದೀವಿ ಕೆಲಸಕ್ಕೆ, ಲಗ್ನ ಕೆಲಸ ಮಾಡಿಕೊಟ್ಟಿದ್ದಕ್ಕೆ ಅವ್ರು ನಿನ್ನ ಪಗಾರ ಕೊಟ್ಟಿರ್ತಾರೆ.
ನನಗೆ ಭಾಳ ಬೇಡ, ಬರೀ 100 ರೂಪಾಯಿ ಕೊಡು ಸಾಕು. 100 ರೂಪಾಯಿ ಕೊಟ್ರೆ ಅಟ್ಟ ಸಾಕು. 100 ರೂಪಾಯಿ ಕೊಟ್ಬಿಡು, ಚಲೋ ಬತ್ತೆ ಹೇಳತ್ತೀನಿ, ಕೊಟ್ಬಿಡು. ಇಲ್ಲ ಅಂದ್ರೆ ನೋಡಿ ಮತ್ತೆ. ಏನ್ ಮಾಡ್ಕೊತೀಯ ಮಾಡ್ಕೊ, ನನ್ನ ಹತ್ರ 10 ರೂಪಾಯಿ ಇಲ್ಲ, ನಾ ಕೊಡೋದಿಲ್ಲ. ಹೌದಾ? ಇದ ಮತ್ತೆ ಸರಿ. ಇನ್ನೇ ಕೆಲವೇ ಸೆಕೆಂಡ್ಗಳಲ್ಲಿ ಈ ಟೀದಿಗಲ್ಲಿ ಟೀದಿದು ಇದು ಕೆಲವೇ ಕ್ಷಣಗಳಲ್ಲಿ ಈ ಟಿವಿ ನನ್ನ ಕೈಯಲ್ಲಿಂದನೇ ಬರ್ಬೋದಾಗ್ತೈತಿ. ಕಸಬರಿಗೆ ನನಗೇನ ಜೋಡಾಗಿಯ ನೀ ಎಲ್ಲರ ಕೆಲಸದವ್ರ ಮನೆ ಕಾಡಿ ಬೇಡಿ ಇಸ್ಕೊಂಡು ಬಂದೀನಿ. ಅದಕ್ಕೆ ತಿಂಗಳ 200-300 ರೂಪಾಯಿ ಕೇವಲ ರೊಕ್ಕ ನಾ ಕಟ್ತೀನಿ. ಎಲ್ಲ ಹಾಳಾಗಿ ಒಂದು ಸಿನಿಮಾ ಟೂರ್ ಪಿಕ್ನಿಕ್ ಊರ್ ಮಂದಿ ಮಾಡ್ತಾರ, ನಾವ್ ಅದನ್ನೂ ಮಾಡಂಗಿಲ್ಲ. 2 ಹೊತ್ತು ಹೋಗಾಕಂತ ಸಂಜಿನ 2 ಸೀರಿಯಲ್ ನೋಡಾಕತ್ತ ಟಿವಿ ಇಟ್ಕೊಂಡ್ರೆ ನಿನ್ನ ಕೈ ಸೇರಿ ಅದನ್ನು ಹೊಡಿತೇನಂತಿ. ನೀನ್ ಯೋಗ್ಯತಾಗಂತು ಮದುವೆ ಆಗಿಟ್ಟ ದಿನ ಬಂದೆ ಕಣ್ಣೀರ್ ಕೂಡ ತಿನ್ನಿಸಿ ನಾ ತಂದಿ ಟಿವಿ ಅದನ್ನು ಹೊಡಿತೇನಂತಿ. ಅಲ್ಲ ನಿನ್ನ ಗಂಟು ಹೇಳಿ ನಿನ್ನ ಬರಬಾದ ಬರ್ಲಿ, ನಿನ್ ಚಾಪಿ ಸುತ್ಕೊಂಡು ಹೋಗ್ಲಿ, ನಿನ್ ಹೆಣ ಎತ್ಲಿ, ನನಗೇನ್ ಜೋಡಾದೆ ನೀನು? ನಮ್ಮಪ್ಪ ಎಂತವನು ನಿನ್ನ ತಂದು ನನಗೆ ಜೋಡ ಮಾಡಿದ್ನಲ್ಲ, ನಿನಗೆ ಏನು ಮಾಡ್ಲಿಪ್ಪ? ಏಯ್ ಭಾಳ ಹಾರಾಡಬೇಡ ನೀ. ಎಷ್ಟು ನಾಟಕ ಆಡ್ತಿದ್ರ ಒತ್ತಿ. ಸದರ್ರಮ್ಮೆ ರಾಣಿ, ನೀ ಸದರ್ರಮ್ಮೆ ಈ ಭಾಳ ನಾಟಕ ಮಾಡಬೇಡ. ಈಗ 100 ರೂಪಾಯಿ ಕೊಡ್ತೇವೆ, ಟಿವಿ ಹೊಡಿಲ್ಲ ಹೇಳಿ. ಏನಾದ್ರೂ ಮಾಡ್ಕೊ, ಟಿವಿ ಹೊಡಿಕೆ ಹೊಡಿ, ನಾನು ಮಾತ್ರ ರೊಕ್ಕ ಕೊಡೋದಿಲ್ಲ. ಹೌದಾ? ಸರಿ, ನೋಡ್ಕೊಂಡೆ. ಮೂಳ ಸರಿಯಾ? ನಿನ್ನ ಕೈ ಸೇರ್ಲಿ, ಎಲ್ಲಿಂದ ಜೋಡಾದೆ? ನಿನ್ನಂತದನ್ನ ಹಡಿಯೋದಕ್ಕಿಂತ ನಾನು ಒಂದು ಕಸಬರ್ಗಿ ಗುಡ್ಕೊಂಡು ಹಡಿದಿದ್ರಿ, ಎಷ್ಟ ಬೇಸಿತ್ತಲ್ಲ ನಿನ್ನ ಬೇಬರ್ಸಿ. ಸರಿಯಾ ನೀನ ಊರ್ ಮೂಳ? ಏಯ್ ಯವ್ವ ಸೌಬಾ, ನಾನು ಇವತ್ತಕ್ಕೆ ನನಗೆ 100 ರೂಪಾಯಿ ಕೊಡೋದಿಲ್ಲ, ನಾನು ಇವತ್ತು ಟಿವಿ ಹೊಡಿಯಬೇಕು ಅಷ್ಟೇ. ಬೇಬರ್ಸಿ, ನೀನ್ 100 ರೂಪಾಯಿ ಸಲಿಗೆ ಟಿವಿ ಹೊಡಿತೀಯ? ನನಗಿನ್ ಬರ್ತಾವು ಏನು ಮಾಡಿ ಅನಿಸ್ಬಿಟ್ಟೈತೆ ನೋಡಿ ನನಗೆ. ಅಲ್ಲ, ನೀವೆಲ್ಲಾರು ಮುಂಜಾನಿದ್ದ ಚಂತನ ಹೊರಗೆ ಹೋಗ್ತೀರಿ, ಆಸ್ರಿಕೆ ಬ್ಯಾಸ್ರಿ ಕಳ್ಯಾಕಂತ ಇರೋದು ಅದೊಂದು ಟಿವಿ. ಏನೋ ಒಂದಿಟ್ಟು ನೋಡಿ ಕಣ್ಣನ ಪಾಪ ಕಳ್ಕೊತೀನಿ. ಗಂಡಿದ್ದಾಗ ಒಂದು ಸುಖ ಜೀವನ ನಾನು ಕಾಣಿಲ್ಲ. ನಿಮ್ಮಪ್ಪನ ಕಸಬರ್ಗಿ ನಿನ್ನಂಗ ಮಾಡಿ ಮಣ್ಣು ಹಾಕೊಂಡು ಹೋತು. ನೀ ಯಾವ ಮಣ್ಣು ಹಾಕೊಂಡು ಹೋಗ್ಯಾನ? ಮುಟ್ಟಲ್ಲ ಟಿವಿ ಮುಟ್ಟ. ನೀನು ಏನಿಲ್ಲ, ನಿನ್ನ ನಾನು ಜೀವತ್ತ ಸಮಾಧಿ ಮಾಡ್ತೀನಿ ನಿನ್ನ. ಇಟ್ಟು ಹೇಳಿದೆಲ್ಲ, ನಿನ್ನ ತುಳ್ಗಾಡು ಮುಂದೆ ಹೋಗಿ ಅದರ ಟಿವಿ ಹೊಡಿತೀನಿ ಸರೇ. ಸರಿಲಾ? ಸರ್ಜಿ ಕೊಡಾಗ 100 ರೂಪಾಯಿ ಕೊಟ್ಟು ಕಳಸ, ನಿನ್ನ ಟಿವಿ ಹೊಡಿತಾನವ. ನನ್ನ ಹತ್ರ ರೊಕ್ಕಿಲ್ರಿ, ಟಿವಿ ಹೊಡಿತಾನ ಹೊಡ್ಕೊಂಡು ಹೋಗ್ರಿ. ನಿಮ್ಮ ಹತ್ರ ಇದ್ರೆ ಬೇಕಾರೆ ಕೊಡ್ರಿ, ನನಗೆ ಇದೇನು ಹೇಳಬೇಡ್ರಿ. ನನಗೆ ಸಂಜಿನ ಶಾಸ್ತ್ರಕ್ಕೆ ನಿಂಗವಕ್ಕೆ ಬರಕ್ಕೆ ಹೇಳ, ನಾ ಅವ್ರ ಮನೆಗೆ ಹೋಗ್ತೀನಿ. ಏನಾರ ಮಾಡ್ಕೊರಿ ಅವ್ವ ಮಗ ಸೇರ್ಕೊಂಡು. ಸರ್ಜಿ ಅಯ್ಯೋ ಯವ್ವ, ಇದನ್ನು ಬೇಬರಿಸಿ ನಾನು ಕೊಳ್ಳೆ ಕಟ್ಟು ಹೋದ್ಲ ಯವ್ವ. ಸರಿಯಾ? ಊರ್ ಬಿಕ್ಕಿ ನನ್ನ ಸರಿತಿಲ್ಲ ಯವ್ವ. ನೀ ಯಾರು ಬೇವ ಮನ್ಸಾಳದಿ ಇಲ್ಲ, ನನ್ನ ಸ್ವಂಟ ಬಿದ್ದವತ್ತು. ಅಲ್ಲ ಕಟ್ ನನ್ನ ಹಾಟ್ಯ ದುಡುದು ಅವ್ವನ್ನ ಹೆಂಡ್ರ ಮಕ್ಕಳು ಸಾಕೋದಿಲ್ಲ. ಅದು ದುಡುದು ಎಲ್ಲಿದ್ರೆ ತಂದು ಮನೆಗೆ ಬಾಳೆ ಮಾಡ್ತೈತಿ. ನಿನ್ನ ಕೂಳ ಹಾಕದ ಹೆಚ್ಚು ಮನೆಯಾಗಿನ ಸಾಮಾನು ನುಕ್ಸಾನಿ ಮಾಡಕ್ ಬಂದಿನ. ನಿನ್ನ ಕುಡ್ಸಾಲ್ ನನ್ನ ಹಾಟೆ, ನಿನ್ನ ಹಲ್ಲ ನನ್ನ ಹಾಟ್ ಹತ್ತಕ್ಲಿ. ಮುಟ್ಟು ಟಿವಿಯಾರ ಮುಟ್ಟು. ನೀನು ಏನಿಲ್ಲ ಇವತ್ತಿ ನಿನ್ನ ಜೀವತನ ನೀನು ಸಮಾಧಿ ಮಾಡಿಬಿಡ್ತೀನಿ ನಾನು ಇವತ್ತು. ನೀನು ನೋಡತ್ತಿ, ನೀನು ಮುಟ್ಟಬಾ ನಾನು ಎದಿ ಮಿಕ್ಕಿ ನಾನು ದಾಟ್ಕೊಂಡು ಹೋಗಿ ನೀ ಟಿವಿ ಮುಟ್ಟಬೇಕು ಇವತ್ತು. ಯವ್ವ ಸತ್ಯ, ನನ್ ತೆಗಿಬೇ, ಕಾಲ್ ತೆಗಿ, ನನ್ನ ಸಾಯಿ ಹೊಡಿತೀನಿ, ಕಾಲ್ ತೆಗಿಬೇ. ಬೇಕು ರೊಕ್ಕ ಬೇಕನ? ರೊಕ್ಕ ಬೇಕು ನಿನಗ? ಅಲ್ಲ ನನ್ನ ಹಾಟ್ ಹತ್ತಕ್ಕಲಿ ನೀನು. ನಿನ್ನ ಹಿಂಗಾಕಿ ಅನ್ನೋದು ಗೊತ್ತಾಗಿದ್ರೆ ಅವತ್ತು ಹುಟ್ಟಿದ ದಿನ ಸಾಯಿಸ್ಬಿಡ್ತಿದ್ದೆ ನೀನು. ಅವತ್ತು ಮಾಡೋಕ್ಕಾಗಿಲ್ಲ ಕೆಲಸ, ಅದಕ್ಕೆ ಇವತ್ತು ಮಾಡ್ತೀನಿ. ನಿನ್ನ ಏನಿಲ್ಲ, ಕುತ್ತಿಗೆ ಮೇಲೆ ಕಾಲಿಟ್ಟು ನಿನ್ನ ಸಾಯ ಹೊಡ್ತೀನಿ. ನಾ ಜೈಲ್ ಹೋದ್ರ ಅಡ್ಡಿ ಇಲ್ಲ. ಬೇಡ ಬೇ, ಮುಸುರು ಕಟ್ಟಾಗ್ತೈತಿ. ಸರಿ ಎಂದಕ್ಕ ಹೇಳ ಸೀದಾ ನಡಿ. ನೀ ಈಗ ಸೀದಾ ಹೊರಗೆ ನಡಿ. ಏನಾರ ಇಲ್ಲೇ ಇದ್ದೆ ಅಂದ್ರೆ ಮತ್ತೆ ನನ್ನ ಕೈಯಾಗ ನಿಂದ ಮರಣ ಇವತ್ತು. ಆತೇಳ ಹೊಕ್ಕನಿ ನಾವು ನೀ ಹೊಡೆದ್ ನಿಶ ಎಲ್ಲ ಇಳಿಸೋತ್ ನಂದು. ಮತ್ತೀಗ ಹೋಗಿ ಕುಡಿಬೇಕು ನಾ. ರಾಕ್ ಇಲ್ಲ ನತ್ತಕ ನಿಶ ಇಳಿದ್ರೆ ಹೋಗು. ನಿನ್ನ ಉಚ್ಚಿ ಹಿಡಿದು ಕುಡ್ಕೊ ಹೋಗಿ ಇನ್ನೊಂದ್ಸರಿ. ಈಗ ಹೊಕ್ಕೆ ಹಂಗ ನಿನಗ ಕಾಲ್ಮರಿ ತೊಗೊಂಡು ಬಾಯಾಗಿಡ್ಲೆ. ಆತೇಳ ಅವನು ಹಾಡ ಈಕೆ ಹತ್ರ ರೊಕ್ಕ ಕೇಳಕ್ ಬಂದ ಒದಿನ ಆತು. ಅದ್ರ ಕುಟ್ಟಾಗ ನಿಶಿನೂ ಇಳಿತವ. ಯಪ್ಪ ಮುದಾಡಿ ತಿಂದು ಎಷ್ಟು ಶಕ್ತಿ ಐತ್ ನೋಡಿ. ಈಗ ಯಪ್ಪ ನಿಶ ಇಳಿತಲ್ಲಪ್ಪ. ಈ ಕುಡಿಯಾಕ ಮತ್ತೇನ್ ಮಾಡೋದು? ಬಂದಾನಿಲ್ಲಿ ಟಿವಿ ಹೊಡಿತಾರಂತ. ಟಿವಿ ನೀನು ಹೆಂಡ್ತಿ ಹೊಡೆದಿದ್ರೆ ನನಗೆ ಬೇಜಾರಾಕಿದ್ದಿಲ್ಲ. ಭಾಡ್ಯ ಟಿವಿ ಹೊಡ್ಯಾಕ ಬಂದಾನಿಲ್ಲಿ. ಬಾ ಅಂದರ ಬಾ ನೀನು ಹೊಳ್ಳಿ.